ಮೆಂಟಲ್ ಸ್ಪೇಸ್. ನನ್ನ ಹೆಸರು ವರ ಅಂತ. ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸ್ವಲ್ಪ ನಿಮ್ಮ ಸಪೋರ್ಟ್ ಇದ್ದರೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಿರ್ತೀನಿ. ವಿಡಿಯೋಸ್ ಅಪ್ಲೋಡ್ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಬೆಳಗ್ಗೆ ಎದ್ದು ಹೊರಗಡೆ ಬಂದು ನೋಡಿದ್ರೆ ಗೈಸ್ ಆಲ್ರೆಡಿ ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ಬನ್ನಿ ನಮ್ಮ ಕಡೆ ಯಾವ ಥರ ಚಪ್ರಶಾಸ್ತ್ರ ಮಾಡ್ತಾರೆ ಅಂತ ತೋರಿಸ್ತೀನಿ. ಹೋಗೋಣ ಬನ್ನಿ. ಏನಿದು ಮದುವೆ ಹುಡುಗಿನೇ ತೋರಿಸ್ತಿಲ್ವಲ್ಲ ಅಂತ ಏನು ಅಂದ್ಕೋಬೇಡಿ ಗೈಸ್. ನಮ್ಮ ಕಡೆ ಎಲ್ಲ ಚಪ್ರ ಪೂಜೆನ ಹುಡುಗಿಯವರ ಅಣ್ಣ ಮತ್ತು ತಮ್ಮನೇ ಮಾಡಬೇಕಾಗಿರೋದು. ಹಂಗಾಗಿ ಅವ್ನು ತಮ್ಮ ಮಾಡ್ತವನೆ. ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಅದು ಯಾರು ಅಂತ ನೋಡೋಕೆ ಹೋದ್ರೆ ನಮ್ಮ ಮಾವನ ಮಗನೇ ಪೂಜೆ ಮಾಡ್ತವನೆ. ಎಲ್ಲರೂ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತಿದ್ದಾರೆ. ಹಂಗೆ ನಮ್ಮ ಚಿಕ್ಕಿ ಮತ್ತು ಮಾವನ ಮಗನ ಹತ್ರ ಹೋಗಿ ಹಾಯ್ ಮಾಡಿ ಅಂದರೆ ಯಾಕೆ ಮಾಡಬೇಕು ಅಂತೆಲ್ಲ ಕ್ವಶನ್ ಮಾಡ್ತಿದ್ರು. ಆಮೇಲೆ ಕೊನೆಗೂ ಅವರು ಹಾಯ್ ಮಾಡಿದ್ರೆ ಮತ್ತೆ ಹೋಗಿ ಅಲ್ಲಿ ಏನೇನು ಕೆಲಸ ಮಾಡ್ತಿದ್ರು ಅದನ್ನೆಲ್ಲ ನೋಡಿ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹಾಯ್ ಮಾಡಿಸಿ ಅವ್ರ ಹತ್ರ ಎಲ್ಲ. ನಮ್ಮ ಪಾಪು ಹತ್ರ ಹೋಗಿ ಅವಳ ಕೈಲೂ ಹಾಯ್ ಮಾಡಿಸಿ ಮತ್ತೆ ಹಾಗೆ ಒಳಗಡೆ ಹೋಗಿ ಮದುವೆ ಹುಡುಗಿನ ಮಾತಾಡ್ಸೋಣ ಅಂತಂದರೆ ನಮ್ಮ ಚಿಕ್ಕಿ ತಿಂಡಿ ಆಯ್ತಾ ಅಂತ ಕೇಳ್ತಿದ್ರು. ನೋಡಿ ಇವರೇನೆ ಮದುವೆ ಹುಡುಗಿ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದು ಮಣ ಮೇಕಪ್ ಮಾಡ್ಕೊಂಡು. ನೋಡಿದ ತಕ್ಷಣ ಹಂಗೆ ಅನಿಸ್ತು ಗೈಸ್. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಜೊತೆಗೆ ಹುಡುಗಿ ತಂಗಿನೂ ರೆಡಿ ಆಗ್ತಾವಳೆ. ಇವ್ರು ನೋಡಿ ಯಾವ ಥರ ರೆಡಿ ಆಗ್ತಾರೆ ಅಂತ ಅಂದ್ಬಿಟ್ಟು ಬಂದು ಸರ್ಚ್ ಮಾಡ್ತಾವ್ರೆ. ಇವರೇ ನಮ್ಮ ಚಿಕ್ಕಮ್ಮ ಮತ್ತು ಅತ್ತೆ ಅಂದರು. ನೋಡಿ ಅವರು ಎಲ್ಲ ಕೆಲಸ ಮಾಡ್ತಿದ್ದಾರೆ. ನಾನು ಹೋಗಿ ಹಾಯ್ ಹೇಳಿ ಅಂತ ಡಿಸ್ಟರ್ಬ್ ಮಾಡ್ತಿದ್ದೆ ಅವ್ರಿಗೆ. ಆದರೂ ಅವರು ಎಲ್ರಿಗೂ ಹಾಯ್ ಮಾಡಿಕೊಂಡು ಹುಡುಗಿ ಕಳಿಸ್ಬೇಕಲ್ಲ ಅಂತ ತುಂಬ ಫೀಲಲ್ಲಿ ಅವರೇ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. ನೋಡಿ ಗೈಸ್, 10 ರೂಪಾಯಿ ಆ್ಯಕ್ಟಿಂಗ್ ಮಾಡಿ ಅಂದರೆ 100 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತವ್ರೆ. ಹಾಗೆ ಹೊರಗಡೆ ಬಂದು ನೋಡಿದ್ರೆ ಅಡುಗೆ ಎಲ್ಲ ರೆಡಿ ಆಗ್ತಿತ್ತು. ಹಾಗೆ ಇನ್ನೊಂದು ಕಡೆ ಒಪ್ಪಂದ ಶಾಸ್ತ್ರ ಆಗ್ತಿತ್ತು. ನಮ್ಮೂರಿನ ಯಜಮಾನರು ಎಲ್ಲ ಸೇರಿ ಶಾಸ್ತ್ರನ ಚೆನ್ನಾಗಿ ನಡೆಸ್ಕೊಟ್ರು. ಆಮೇಲೆ ಹುಡುಗಿ ಬಂದು ಕಳಶ ಪೂಜೆ ಮಾಡಿ ಮದುವೆ ಹುಡುಗಿನ ಶಾಸ್ತ್ರಕ್ಕೆ ಕೂಡಿಸಿದ್ರು. ಮತ್ತು ಮುತ್ತೈದರೆಲ್ಲ ಬಂದು ಶಾಸ್ತ್ರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಪೂಜೆನ ಯಾವ್ಯಾವ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ನೋಡ್ತಾ ನಿಂತಿದ್ವಿ. ಮದುವೆ ಹುಡುಗಿನ ಮಾತಾಡ್ಸ್ಕೊ ಬರೋದಂತ ಹೋದ್ವಿ. ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಹುಡುಗಿ ಹತ್ರ ಹೋಗಿ ಕ್ಯಾಮ್ರಕ್ಕೊಂದು ಹಾಯ್ ಮಾಡಿಸ್ಬಿಟ್ಟು ಬಂದ್ವಿ. ಏನಪ್ಪ ಇದು ಅಂದರೆ ನಮ್ಮ ಅಕ್ಕ ಒಂದು ಕಡೆಯಿಂದ ಎಲ್ಲರೂ ವಿಡಿಯೋ ಮಾಡ್ಕೊಬತ್ತವಳೆ. ಆಮೇಲೆ ನಾವು ನಮ್ಮ ಚಿಕ್ಕಿ ಹತ್ರ ಹೋದೋ. ನಮ್ಮ ಪಾಪು ಮಾತಾಡ್ಸೋದಂದರೆ ಅವಳು ತಿರುಗೇ ನೋಡಲಿಲ್ಲ. ಆಮೇಲೆ ನಮ್ಮ ಚಿಕ್ಕಿ ಹತ್ರ ಹೋಗಿ ಊಟ ಆಯ್ತು ಅಂತ ಕೇಳಿಬಿಟ್ಟು ನಮ್ಮ ಪಾಪನ ನೋಡ್ಕೊಂಡು ಬಂದ್ವಿ. ಇವರೇ ನೋಡಿ ಮದುವೆ ಹುಡುಗಿ ತಮ್ಮ. ಹೋಗಿ ಎಲ್ಲರೂ ಮಾತಾಡಿಸ್ಕೊಂಡು ಹಾಯ್ ಮಾಡಿಬಿಟ್ಟು ಬಂದೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನೋಡಿ ಮದುವೆ ಹುಡುಗಿ ಜೊತೆ ಎಷ್ಟು ಜನ ಕಂಪ್ನಿಗವ್ರೆ. ನಾವು ಒಂದು ಹಾಯ್ ಹೇಳ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋದ್ವಿ. ಹಾಯ್ ಮಾಡಿಬಿಟ್ಟು ಈ ಕಡೆ ಬಂದರೆ ಇಲ್ಲಿ ನಮ್ಮ ಪಾಪು ನೋಡಿದ್ರೆ ಚೇರ್ ಕೊಡಲ್ಲ ಅಂತ ಜಗಳ ಮಾಡ್ತಿದ್ಲು. ಅವ್ರ ಅಮ್ಮಂಗೆ ಮತ್ತೆ ನನಗೆ ಬೇಕು, ಇನ್ಯಾರಿಗೂ ಕೊಡಲ್ಲ ಅಂತ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಎಲ್ಲ ಇವಾಗ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡವ್ರೆ. ನೋಡ್ಬೇಕು ಈ ಥರ ಅಂದ್ಕೊಂಡೇನೆ ಮದುವೆ ಹುಡುಗಿಗೆ ಬಳೆ ತೊಡಿಸ್ಕೊಂಡು ಬರೋಣ ಅಂತ ನಾವೆಲ್ಲ ಆಟೋ ಮಾಡ್ಕೊಂಡು ಹೊರಟ್ವಿ. ನೋಡಿ ಗೈಸ್, ಸಂಜೆ 4 ಗಂಟೆ ಆದ್ರೂ ಎಷ್ಟು ಬಿಸಿಲಿದೆ ಅಂತ. ಎಲ್ಲ ಮಡಿಕೆ ತರಕ್ಕೆ ಹೋಗ್ತಿದ್ದಾರೆ. ನಮ್ಮನ್ನ ಚಿಕ್ಕ ಮಕ್ಕಳು ಅಂತ ಅಂದ್ಬಿಟ್ಟು ಆಟೋದಲ್ಲಿ ಬಿಟ್ಬಿಟ್ಟು ಇವ್ರು ಮಾತ್ರ ಹೋಗ್ತಿದ್ದಾರೆ. ನಾವು ಆಟೋದಲ್ಲಿ ಸುತ್ತಾಡ್ಕೊಂಡು ಮತ್ತೆ ಇವ್ರನ್ನ ಕರ್ಕೊಂಡು ಹೋಗೋದ ಅಂತ ಬಂದರೆ ಇವ್ರು ನೋಡಿದ್ರೆ ಇನ್ನು ವಾದ ಮಾಡ್ತಾನೆ ಅವರೇ. ಇನ್ನು ಇವರು ಯಾವುದು ಸೆಲೆಕ್ಟೇ ಮಾಡಿಲ್ಲ. ಇರಲಿ ಅಂತ ಮದುವೆ ಹುಡುಗಿನ ತೋರಿಸಿದ್ರೆ ಅವಳು ಬರೀ ಸ್ಮೈಲೇ ಮಾಡ್ತಿದ್ಲು. ನೋಡಿ ಇವ್ರು ಇನ್ನೂ ಪರ್ಚೇಸ್ ಮಾಡ್ತಾನೆ ಅವರೇ. ಆಮೇಲೆ ನಮ್ಮ ಪಾಪು ಆಟೋದಲ್ಲಿ ಬರುವಾಗ ಈ ಥರ ಎಲ್ಲ ಮಾಡ್ತಿದ್ಲು. ನಿದ್ದೆ ತುಂಬ ಬತ್ತಿತ್ತು ಅನಿಸುತ್ತೆ ಅವಳಿಗೆ ಪಾಪ. ಬಳೆ ತಗೊಳ್ಳೋದ ಅಂತ ಹೋದರೆ ಸ್ಟೋರಲ್ಲಿ ಅವಕ್ಕನೇ ಇರಲಿಲ್ಲ. ಟೈಮ್ ಪಾಸ್ಗೆ ಅಂದ್ಬಿಟ್ಟು ಪಾಪು ಜೊತೆ ಡ್ಯಾನ್ಸ್ ಮಾಡ್ತಿದ್ದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಡ್ಯಾನ್ಸ್ ಮಾಡೋ ಅಷ್ಟರಲ್ಲಿ ಅವ್ರು ಬಂದೇ ಬಿಟ್ಟರು. ಆಮೇಲೆ ನಾವೆಲ್ಲ ಒಳಗಡೆ ಹೋಗಿ ನಮ್ಮ ಚಿಕ್ಕಿ ನೋಡಿ ಎಲ್ಲರೂ ವೆಲ್ಕಮ್ ಮಾಡ್ತವ್ರೆ. ಸಡನ್ಲಿ ನಂಗೆ ಈ ಥರ ಅನಿಸ್ಬಿಡ್ತು. ಎಲ್ಲರೂ ಮಾತಾಡಿಸ್ಕೊಂಡು ಮದುವೆ ಹುಡುಗಿನ ಮಾತಾಡ್ಸೋದ ಅಂದ್ಬಿಟ್ಟು ಬಂದ್ವಿ. ಆಮೇಲೆ ಮದುವೆ ಹುಡುಗಿನ ಮಾತಾಡಿಸಿ ನೋಡಿ ಇವರೆಲ್ಲ ನಮ್ಮನ್ನ ಹೆಂಗೆ ನೋಡಿ ಮದುವೆ ಹುಡುಗಿಗೆ ಬಳೆ ತೊಡಿಸ್ತಿದ್ದಾರೆ. ಮತ್ತು ಫೈನಲ್ ಲುಕ್ ಈ ಥರ ಕಾಣಿಸ್ತಿದೆ. ಟೈಮ್ ಪಾಸ್ಗೆ ಅಂತ ಪಕ್ಕದಲ್ಲಿರೋ ಬಜಾರ್ಗೆ ಹೋಗಿದ್ವಿ.
ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಮ್ಮ ಊರ ಕಡೆ ಹೊರಟಿದ್ದೀವಿ ಎಲ್ಲ. ಸಂಜೆ ಎಲ್ಲ ಹಳದಿ ಶಾಸ್ತ್ರ ಮಾಡ್ತಾರೆ ಅಂತ ಸೇರಿದ್ದೀವಿ. ನಮ್ಮ ಕಡೆ ಎಲ್ಲ ಸಿಂಪಲಾಗಿ ಮಾಡ್ತಾರೆ ಹಳದಿ ಶಾಸ್ತ್ರ ಎಲ್ಲ. ನೋಡಿ ಯಾವ ಥರ ಮಾಡ್ತಿದ್ದಾರೆ ಅಂತ. ಸಂಜೆ ಹೋಗಿ ದೇವಸ್ಥಾನಕ್ಕೆ ದೇವ್ರು ತಗೊಂಡು ಬರ್ತಿದ್ದಾರೆ. ಇದು ಹಳೆ ಸಂಪ್ರದಾಯ, ನಮ್ಮಲ್ಲೂ ಇವಾಗಲೂ ಹಾಗೆ ಇದೆ. ಇದೆಲ್ಲ ಒಂದೇ ಫ್ಯಾಮಿಲಿ. ಈ ಫ್ಯಾಮಿಲಿಲಿ ನೋಡ್ತಿದ್ರೆ ನಾವು ಈ ಫ್ಯಾಮಿಲಿಲಿ ಒಬ್ಬರಾಗಿರಬೇಕು ಅಂತ ಅನಿಸುತ್ತೆ. ನಿಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿದ್ದರೆ ಕಮೆಂಟ್ ಮಾಡಿ. ಆರತಿ ಮಾಡೋಕ್ಕೆ ಎಲ್ಲರೂ ನಿಲ್ಲಿಸಿದ್ದಾರೆ. ದೇವ್ರು ಬರಲಿ ಅಂತ ವೆಯ್ಟ್ ಮಾಡ್ತಿದ್ರು. ದೇವ್ರು ಬಂದಮೇಲೆ ಎಲ್ರಿಗೂ ಆರತಿ ಮಾಡಿ ಒಬ್ಬೊಬ್ಬರಾಗಿ ಒಳಗಡೆ ಕರೆಸ್ಕೊಂಡ್ರು. ದೇವ್ರು ಬಂದಮೇಲೆ ದೇವರಿಗೆ ಪೂಜೆ ಮಾಡಿ ದೇವರನ್ನ ಕೇಳಿಕೊಂಡು ದೇವರು ಆಮೇಲೆ ಒಳಗಡೆ ಬಂತು. ಆಮೇಲೆ ಯಾವ್ಯಾವ ಥರ ಶಾಸ್ತ್ರ ಮಾಡುತ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ಕೈಶಾಸ್ತ್ರ ಮಾಡೋಕ್ಕೆ ಮುತ್ತೈದರೆಲ್ಲ ಮನೆಗೆ ಬಂದಿದ್ದರು. ಹೊರಗಡೆ ಪೂಜೆ ಮಾಡೋಕ್ಕೆ ಮದುವೆ ಹೆಣ್ಣ ಹೊರಗಡೆ ಕರ್ಕೊಂಡೋಗಿ ಕೈಶಾಸ್ತ್ರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಕಡೆ ಎಲ್ಲ ಕಂಕಣ ಕಟ್ಟೋಕ್ಕೂ ಮುಂಚೆ ಈ ಶಾಸ್ತ್ರ ಮಾಡ್ತಾರೆ. ನಿಮ್ಮ ಕಡೆ ಎಲ್ಲ ಯಾವ ಥರ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ಬನ್ನಿ ಮುಂದೆ ಯಾವ ಥರ ಶಾಸ್ತ್ರ ಮಾಡ್ತಾರೆ ಅಂತ ನೋಡೋಣ. ಶಾಸ್ತ್ರ ಮಾಡಿಬಿಟ್ಟು ಒಳಗಡೆ ಕರ್ಕೊಂಡೋದ್ರು. ಬನ್ನಿ ಯಾವ ಥರ ಶಾಸ್ತ್ರ ಮಾಡ್ತಾರೆ ಅಂತ ನೋಡೋಣ. ಇವರೆಲ್ಲ ಕೂತಿದ್ರು ಮನೆ ಒಳಗಡೆ. ಅವ್ರನ್ನೆಲ್ಲ ಮಾತಾಡಿಸಿ ಫೋಟೋಗ್ರಾಫರ್ ಬಂದಿದ್ರು ಗೈಸ್. ಅವ್ರ ಫೋಟೋ ಹೆಂಗೆ ತೆಗಿತಾರೆ ಅಂತ ನೋಡ್ತಾ ಇದ್ವಿ ಎಲ್ಲ. ಹುಡುಗಿ ಸೋದರ ಮಾವ ಮತ್ತು ಅವ್ರ ಅತ್ತೆ ಅಕ್ಕಪಕ್ಕ ಕೂತ್ಕೊಂಡು ಫೋಟೋ ತೆಗೆಸ್ಕೊತಿದ್ರು. ಹಾಗೆ ಚಿಕ್ಕಪ್ಪಂಗೆ ಹಾಯ್ ಮಾಡೋದ ಅಂತ ಹೇಳಿ ಹಾಯ್ ಮಾಡಿದೆ. ಅವರು ರಿಟರ್ನ್ ಹಾಯ್ ಮಾಡಿದ್ರು. ಹಂಗೆ ಮದುವೆ ಹುಡುಗಿಗೂ ಹಾಯ್ ಮಾಡಿದೆ. ಬರೀ ಇಂಥದೆಯ. ನಮ್ಮ ಭಾವ ಏನು ಮಾಡ್ತಾವ್ರೆ ಅಂತ ನೋಡಿದ್ರೆ ಅವ್ರ ಗುಂಡು ಜೊತೆ ಜಾಸ್ತಿ ಮಾತುಕತೆಲಿ ಮುಳುಗೋಗಿದ್ರು. ಇವನೇ ಗುಂಡ. ಹಾಗೆ ಹುಡುಗಿ ಯಾವ ಥರ ರೆಡಿಯಾಗಿದ್ದಾಳೆ ಅಂತ ನೋಡ್ಕೊಂಡು ಬರೋಣ ಅಂತ ಹೋದೆ. ನೋಡಿ ಈ ಥರ ರೆಡಿಯಾಗಿದ್ದಾಳೆ. ಹೆಂಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ. ನೋಡಿ ಇವರೇ ಅವ್ರಿಗೆ ಮೇಕಪ್ ಮಾಡ್ತಿರೋದು. ಇದು ಅವರ ಅತ್ತೆ, ಈ ಕಡೆ ಇರೋರು ಚಿಕ್ಕಿ. ಆಸೆಗೆ ಮಿತಿಯಿಲ್ಲ, ಅಕ್ಕರೆ ಗರಿವಿಲ್ಲ, ಗಂಧಕ್ಕೆ ಮರವೇ ಸ್ಥಿರವಲ್ಲ, ಹೆಣ್ಣಿಗೆ ಅಮ್ಮನ ಮಡಿಲೇ ಕೊನೆಯಲ್ಲ. ಮದುವೆ ಹುಡುಗಿನ ಹುಡುಗನ ಮನೆಗೆ ಕಳಿಸ್ತಿದ್ದಾರೆ. ನಾವು ಸ್ವಲ್ಪ ಬೇಗ ರೆಡಿಯಾಗಿ ಅಲ್ಲಿ ಸಿಗೋಣ. ಮದುವೆ ಮನೇಲಿ ಎಲ್ರಿಗಿಂತ ನಾನೇ ಚೆನ್ನಾಗಿ ಕಾಣಿಸ್ಬೇಕು ಅಂತ ರೆಡಿ ಆಗ್ತಿದ್ದಾಳೆ ನೋಡಿ. ನಿಮ್ಮದು ಒಂದು ಇರಲಿ ಅಂತ ಹೇಳ್ಬಿಟ್ಟು ನಾನು ರೆಡಿ ಆಗ್ತಿರೋದನ್ನ ವೀಡಿಯೋ ಮಾಡ್ತಿದ್ರು ನೋಡಿ. ಯಾವ ಥರ ಎಲ್ಲ ಮಾಡ್ತಾವ್ರೆ. ಆಮೇಲೆ ನಾವೆಲ್ಲ ರೆಡಿ ಆಗ್ತಿರೋದನ್ನ ವೀಡಿಯೋ ಮಾಡಿಕೊಂಡು ಅವಳು ಈ ಥರ ಹುಚ್ಚಿ ಥರ ಕೂತಿರೋದು ಮಾಡ್ತಾರೆ. ನಾವು ಈಗ ಹೊರಡೋಣ ಅಂತ ಹೊರಗಡೆ ಬಂದು ನಿಂತಿದ್ದೀವಿ. ನಮ್ಮ ಅಣ್ಣ ಬೇಗ ರೆಡಿಯಾಗು ಅಂದರೆ ಬರೀ ಫೋನಲ್ಲೇ ಮಾತಾಡ್ತಿರ್ತಾನೆ. ಹಾಗೆ ಗಾಡೀಲಿ ಹೋಗ್ಬೇಕಾದ್ರೆ ಕ್ಯಾಮ್ರಾ ಹಿಂದೆ ತಿರುಗಿಸಿ ನೋಡಿದರೆ ನಮ್ಮ ನಿಶಿನೂ ಬತ್ತವಳೆ. ಅವಳಿಗೆ ಒಂದು ಹಾಯ್ ಮಾಡೋಣ ಅಂತ ಹೇಳಿದ್ರೆ ಅವಳು ಮಾಡಲಾ ಬೇಡವಾ ಅಂತ ಯೋಚನೆ ಮಾಡ್ಕೊಂಡು ಮಾಡ್ತಾವಳೆ. ಮದುವೆ ಮನೆಗೆ ಬೇಗನೆ ಹೋದ್ವಿ. ಅಲ್ಲೆಲ್ಲ ನಿಂತಿದ್ರು. ಇವ್ರು 3 ಜನ ಮಾತ್ರ ಚೆನ್ನಾಗಿ ಬಾರಿಸ್ತಿದ್ರು. ಮದುವೆ ಹುಡುಗಿನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಕೈ ಮುಗಿಸಿ ಮತ್ತೆ ಹುಡುಗನ ಮನೆಗೆ ಕರ್ಕೊಂಡು ಹೋಗ್ತಿದ್ದೀವಿ. ಈಗ ಎಲ್ಲರೂ ಹುಡುಗಿ ಜೊತೆ ಹೋಗ್ತಿದ್ದೀವಿ. ಇವರೆಲ್ಲ ನಮ್ಮ ಊರಿನ ಜನ. ಹೊರಗಡೆ ಹೋಗಿ ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ಇವಾಗ ದಾರ ಮುಹೂರ್ತ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀವಿ. ಇವಾಗ ದಾರ ಮುಹೂರ್ತಕ್ಕೆ ರೆಡಿ ಆಗ್ತಿದ್ದಾರೆ. ನಮ್ಮ ಸಂಪ್ರದಾಯ ಪ್ರಕಾರ ತಾಳಿ ಕಟ್ಟೋಕ್ಕೂ ಮುಂಚೆ ಹುಡುಗಿ ಹುಡುಗನ ಮುಖ ನೋಡಬಾರ್ದು ಅಂತ ಹೇಳಿ ಈ ಥರ ಪರ್ದೆ ಬಿಡ್ತಾರೆ. ಮಳೆ ಬಿಸಿಲಿರಲಿ, ಸಿಹಿ ಕಹಿ ಇರಲಿ, ಆಸರೆಯಾಗುವ ವಚನದ ಸಮಯ. ಮಂಗಲ ಸೂತ್ರದೇ ಬಾಳಿನ ಪಟವು, ವಾಣಿಗೆ ಏರುವ ಪಯಣದ ಸಮಯ. ಅಗ್ನಿ ಸಾಕ್ಷಿಯಲ್ಲೀಗ ಅಂತರಂಗ ಮಿಲನ, ಚೆಲುವಿನ ತನದ ಸಮ್ಮಿಲನ. ಪಲ್ಲಕ್ಕಿ ಎಂದು ಹಾರುವ ಹಕ್ಕಿಯಾಗಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಬನ್ನಿ ಕುಣಿಯೋಣ ಎಲ್ಲ ಸೇರಿ, ನಲಿಯೋಣ ಶುಭ ಕೋರಿ,
ಫೈನಲಿ ಮದುವೆ ಆಯಿತು. ಇವಾಗ ಧಾರೆ ಎರೆದ್ಬಿಟ್ಟು ಊಟಕ್ಕೆ ಹೋಗಬೇಕು. ಊಟ ಮಾಡೋಣ ಅಂತ ಹೋದರೆ ತುಂಬ ರಶ್ ಇತ್ತು. ಹಾಗಾಗಿ ಇಲ್ಲಿ ಡೆಕೋರೇಟ್ ಮಾಡೋದನ್ನ ನೋಡ್ತಾ ಕೂತಿದ್ವಿ. ಹಾಗೆ ನಮ್ಮ ಅಕ್ಕ ಎಲ್ಲರೂ ಮಾತಾಡ್ಸ್ಕೊಂಡು ಬಂದಳು. ಫ್ರೀ ಆಯಿತು ಅಂತ ಊಟ ಮಾಡ್ಕೊಂಡು ಬರೋಕ್ಕೆ ಹೋದ್ವಿ. ಹಾಗೆ ಊಟ ಮಾಡಿಕೊಂಡು ರಿಸೆಪ್ಷನ್ ನೋಡೋಕ್ಕೆ ಅಂತ ಬಂದ್ವಿ. ಆದರೆ ಸ್ಟೇಜ್ ಮೇಲೆ ಜನನೇ ಇರಲಿಲ್ಲ. ನಾವು ಬಂದ ಮೇಲೆ ಎಲ್ಲರೂ ಒಬ್ಬೊಬ್ಬರಾಗಿ ಜನ ಜಾಸ್ತಿ ಆದರು. ಮದುವೆ ಮುಗಿಸ್ಕೊಂಡು ಎಲ್ಲ ಮನೆಗೆ ಬಂದ್ವಿ. ಸಂಜೆ ಈ ಥರ ಎಲ್ಲ ಕೂತಿದ್ವಿ. ನನ್ನ ಹತ್ರ ಒಂದು ಚಾಕ್ಲೇಟ್ ಇತ್ತು. ಇವರೆಲ್ಲ ನಾನು ತಿಂದೇ ಇಲ್ಲ ಅನ್ನೋ ಥರ ಇವನು ನನಗೆ ಬೇಕು ಅಂದ್ಬಿಟ್ಟು ನನ್ನ ಜೊತೆ ಜಗಳ ಮಾಡ್ತಿದ್ದ. ಅಷ್ಟೇ. See you next vlog. Love you all. Bye bye. Take care.